ಯಾಕೆ ಅದು ಫೋಕಸ್ ಆಗ್ತಿಲ್ಲ? ಬಿಕಾಸ್ ತುಂಬ ಸಾಮಾನ್ಯ ವ್ಯಕ್ತಿಯಾಗಿ ಕೇಳೋದಾದರೆ ಕೊರೋನಾ ಟೈಮಲ್ಲಿ ನಾವು ಕಂಡು ಹಿಡಿದಿದ್ದ ಲಸಿಕೆ ಇತ್ತಲ್ಲ, ದ್ಯಾಟ್ ವಾಸ್ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡಿತ್ತು. ಆದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಯಾಕೆ ಇಂಥ ಪ್ರಯತ್ನಗಳಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇರೋದು ಯಾತಕ್ಕೆ? ಯಾಕಂದರೆ ಟೈಮ್ 15 ವರ್ಷ ಒಂದು ಮೆಡಿಸಿನ್ ಆಚೆ ಬರೋದಕ್ಕೆ 15 ವರ್ಷ ಬರಬೇಕು. ಓಕೆ, ಇಲ್ಲಿ ಯಾರು ಆ ಥರ ಟೈಮ್ ಇನ್ವೆಸ್ಟೆಡ್ ರಿಸರ್ಚ್ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾದರೆ ಇಂಡಿಯಾದಲ್ಲಿ ಹೆಂಗೆ ಅದು ಮೈಂಡ್ಸೆಟ್ ಏನಿದೆ? ಮೈಂಡ್ಸೆಟ್ ಹೇಗೆಂದರೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬೇಕು. ಓಕೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು, ಟೈಮ್ ಜಾಸ್ತಿ ಹಿಡಿಯುತ್ತೆ. ಬಟ್ ಅಲ್ಲಿ ಇಫ್ ಯು US ಅಲ್ಲಿ ನೋಡಿದ್ರೆ 3 ಜನ ಇರ್ತಾರೆ ಒಂದು ಕಂಪ್ನಿಯಲ್ಲಿ, ಕಂಪ್ನಿ ವ್ಯಾಲ್ಯೂಯೇಷನ್ 500 ಕೋಟಿ ಇರುತ್ತೆ. ಆ ಲೆವೆಲ್ಗೆ ಇನ್ ಡೆಪ್ತ್ ರಿಸರ್ಚ್. ಆಮೇಲೆ ಗೌರ್ಮೆಂಟಿಂದ ಹ್ಯೂಜ್ ಫಂಡಿಂಗ್ಸ್. ಓಕೆ, ಹ್ಯೂಜ್ ಫಂಡಿಂಗ್ಸ್. ನಮಗೆಲ್ಲಿ ಸಿಗ್ತಿರೋ ಅಂಥ ಫಂಡಿಂಗ್ಸ್ ಏನೂ ಇಲ್ಲ ಹೇಳಬೇಕು ಅಂದರೆ. ಅಲ್ಲಿ ಹ್ಯೂಜ್ ಫಂಡಿಂಗ್ಸ್ ಕೊಡ್ತಾರೆ ರಿಸರ್ಚಿಗೆ ಒತ್ತು ಕೊಟ್ಟು. ದಟ್ ಈಸ್ ದ ಬಿಗ್ ಅಡ್ವಾಂಟೇಜ್. ಗೌರ್ಮೆಂಟಿಂದ ತುಂಬ ಒಳ್ಳೆ ಸಪೋರ್ಟ್ ಇದೆ, ಎಸ್ಪೆಷಲಿ R&D.